ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸರ್ ನಾನು ಟಿಕೆಟ್ ಕಳ್ಕೊಂಡಿರ್ಬೋದು. ಇಡೀ ದೇಶದಲ್ಲಿ 132 ಜನಕ್ಕೆ ಟಿಕೆಟ್ ಕೊಟ್ಟಿಲ್ಲ. ಅವ್ರನ್ನೆಲ್ಲ ವಿಧಾನಸಭೆ ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡಿದ್ದಾರೆ. ಡೆಲ್ಲಿನಲ್ಲೂ ಪ್ರವೇಶ್ ವರ್ಮ ಇವತ್ತು ಉಪಮುಖ್ಯಮಂತ್ರಿ ಆಗಿದ್ದಾರೆ, ನನ್ನ ಜೊತೆ MP ಆಗಿದ್ದವರು, ಅವ್ರಿಗೂ ಟಿಕೆಟ್ ಕೊಟ್ಟಿರಲಿಲ್ಲ. ರಮೇಶ್ ಬಿದೂರಿನೂ ಅವರು ಕೂಡ MP ಆಗಿದ್ದರು, ಅವ್ರಿಗೆ ಟಿಕೆಟ್ ಕೊಟ್ಟಿಲ್ಲ. ಅಸೆಂಬ್ಲಿಯಲ್ಲಿ ಕಂಟೆಸ್ಟ್ ಮಾಡಿರೋ. ಬರ್ತೀನಿ ಅಸೆಂಬ್ಲಿಗೆ ನಾನು ನೆಕ್ಸ್ಟು ಮೈಸೂರಿಂದಲೇ ಬರ್ತೀನಿ. ಅವತ್ತು ನೀವೆಲ್ಲಿರ್ತೀರಿ ಹೇಳಿ? ನಿಮ್ಮ ಥರ ಹಿಂಬಾಗಿಲಿಂದ ಬರೋವಂಥ ಅಗತ್ಯ ಇಲ್ಲ. ನಿಮ್ಮಪ್ಪ ಇಡೀ ಜೀವನ ಕರಿಯರ್ ಸ್ಟಾರ್ಟ್ ಮಾಡಿದ್ದೆ ಚಾಮುಂಡೇಶ್ವರಿ ಬಿಟ್ಟು ವರುಣಕ್ಕೆ ಪಲಾಯನ ಮಾಡಿದ್ರಲ್ಲ, ವಾಪಸ್ ಬಂದಾದ ಕೂಡಲೇ 2018 ವರುಣದಲ್ಲಿ ಏನಾಯಿತು ಅಂತ ಗೊತ್ತಲ್ವಾ? ಈ ಥರ ಎಲ್ಲ ಮಾತಾಡಿ ಕೆಲಸ ಇಲ್ದಿದ್ರು ಏನು ಹೋಗಿ ಮೂಡ ಸೈಟ್ ಹೊಡೆಯೋಂಥದ್ದು, ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಲ್ಯಾಬ್ ಮಾಡೋವಂಥದ್ದು, ಅದರಲ್ಲಿ BDA ಸೈಟನ್ನು ಹೆಬ್ಬಾಳದ ಹತ್ರ ಹೊಡ್ಕೊಳ್ಳೋವಂಥದ್ದು, ಟ್ರಾನ್ಸ್ಫರ್ ಮಾಡಿಬಿಟ್ಟು ಲಿಸ್ಟನ್ನು ಕೊಡೋವಂಥದ್ದು, ಅವ್ರ ಹತ್ರ ಕಮಿಷನ್ ತೊಗೊಳ್ಳೋದು, ಇದು ಕೆಲಸನ ಇದು. ಮೊನ್ನೆ ಜಾರ್ಜ್ ಯಾಕೆ ರಿಸೈನ್ ಮಾಡೋಕ್ಕೆ ಹೋಗಿದ್ರು? ನಿಮ್ಮ ಕಾಟಕ್ಕೋಸ್ಕರನೇ ಜಾರ್ಜ್ ರಿಸೈನ್ ಮಾಡೋಕ್ಕೆ ಹೋಗಿದ್ದು. ಅವ್ರ ಇಲಾಖೆನೆಲ್ಲ ಹೋಗಿ ಕೈ ಆಡಿಸ್ತೀರಿ ಅಂತೇಳಿ ನಿಮ್ಮ ಒಬ್ಬರು ಶಾಸಕರು ನಿಮ್ಮ ಪರವಾಗಿದ್ದಾರೆ ಹೇಳಿ ನೋಡೋಣ. ಎಲ್ಲ ಕಡೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಾಗಲಿ ಯಾವ ಡಿಪಾರ್ಟ್ಮೆಂಟಲ್ಲಾಗಲಿ ಅವ್ರದ್ದು ಟ್ರಾನ್ಸ್ಫರ್ ಆಗಬೇಕು ಅಂತಂದರೆ ಯತೀಂದ್ರ ಲೆಟ್ರ್ ಬೇಕು. ಯಾವ ಕೆಪಾಸಿಟಿ ಮೇಲೆ ಕೊಡ್ತೀರಿ? ನೀವೊಬ್ಬ ವಿಧಾನ ಪರಿಷತ್ತು ಹಿಂಬಾಗಿಲಿಂದ ಒಳಗಡೆ ಬಂದಿರುವಂಥ ಒಬ್ಬ ಶಾಸಕ ಅಷ್ಟೇ. ಅದು ನಿಮ್ಮ ಅಪ್ಪನ ಕೃಪೆಯಲ್ಲೇ. ನೀವು ಪ್ರತಾಪ್ ಸಿಂಹನ ಕೆಲಸ ಇಲ್ಲದವನು ಅಂತ ಹೇಳ್ಬಿಟ್ಟು ಕೆಲಸ ಇಲ್ಲ ಅಂತ ಹೇಳ್ತಿರಲ್ಲ. ನಾನೊಬ್ಬ ಪತ್ರಕರ್ತ ಆಗಿ ಬಂದಿರೋನು. ನೀವೇನ್ರಿ ನಿಮ್ಮ ಹೆಸರು ಮುಂದೆ ಸಿದ್ದರಾಮಯ್ಯ ಅಂತ ತೆಗೆದಾಕ್ಬಿಡಿ. ನಿಮ್ಮನ್ನು ಊರಿನಲ್ಲಿ ಯಂಕಣ್ಣ ಶೀನಣ್ಣನೂ ಗುರುತಿಸಲ್ಲ ನಿಮ್ಮನ್ನು. ನಿಮಗೆ ಅಸ್ತಿತ್ವನೇ ಇಲ್ಲ ರೀ. ನಿಮ್ಮ ಅಪ್ಪನ ಸರ್ನೇಮ್ ಇಲ್ಲ ಅಂದರೆ ನೀವು ವಿಧಾನ ಪರಿಷತ್ತಿಗೆ ಹೋಗ್ತಾಯಿದ್ದೀರಾ, ನೀವು ಶಾಸಕರಾಗ್ತಿದ್ದೀರಾ. ನೀವು ಈ ಲೆಟ್ರನ್ನ ನೀವು ಎಲ್ಲರಿಗೂ ಟ್ರಾನ್ಸ್ಫರ್ ಲೆಟ್ರನ್ನ ಕೊಡ್ತಾಯಿದ್ದೀರಾ. ನಿಮ್ಮ ಅಪ್ಪನ ಹೆಸರಿಟ್ಕೊಂಡು ಅಸ್ತಿತ್ವ ಉಳಿಸ್ಕೊಂಡಿರೋರು ನೀವು. ಬೇರೆಯವ್ರ ಬಗ್ಗೆ ಕೆಲಸ ಇಲ್ಲ, ಅದು ಇದು ಖಾಲಿ ಕೂತಿದ್ದಾರೆ ಅಂತ ಹೇಳಕ್ಕೆ ಹೋಗ್ಬೇಡಿ. ನನಗೆ ಅಧಿಕಾರ ಇದ್ದಾಗ ಅಧಿಕಾರದ ಬಲದಲ್ಲಿ ಕೆಲಸ ಮಾಡ್ತಿದ್ದೆ. ಮೈಸೂರಲ್ಲಿ ಇವತ್ತು ಕಸ ತೆಗಿಯೋಕ್ಕೆಲ್ಲ ಪ್ರತಾಪ್ ಸಿಂಹ ಮಾಡಿಸ್ತಿರೋದು. ನಿಮ್ಮ ಅಪ್ಪ ಓಡಾಡ್ತಾರಲ್ಲ ಬರ್ತಾರಲ್ಲ, ಝೀರೋ ಟ್ರಾಫಿಕ್ ತೊಗೊಂಬಂದು ರಸ್ತೆ ಮಾಡಿಸಿರೋ ಪ್ರತಾಪ್ ಸಿಂಹ. ಇವತ್ತು ಮೈಸೂರು ರಿಂಗ್ ರೋಡ್ ನ್ಯಾಷನಲ್ ಹೈವೇ ಮಾಡ್ಕೊಂಡಿರೋ ಪ್ರತಾಪ್ ಸಿಂಹ. ಇವತ್ತಿಷ್ಟು ಕಾಮಗಾರಿ ನಡೀತಾ ಇರೋದು ಪ್ರತಾಪ್ ಸಿಂಹ ಮಾಡಿಸಿರೋದು. ನಿಮ್ಮಪ್ಪ ಏನು ಮಾಡಿಸಿದ್ರು ಹೇಳಿ ನೋಡೋಣ. ಸುಮ್ಮನೆ ಕೂತ್ಕೊಂಡು ಇಲ್ಲಿ ತಮಟೆ ಬಾರಿಸ್ಬೇಡಿ. ಈ ಥರ ನೀವು ಬೇರೆಯವ್ರ ಬಗ್ಗೆ ಹಗುರವಾಗಿ ಅವಹೇಳನಕಾರಿಯಾಗಿ ತುಚ್ಛವಾಗಿ ಮಾತಾಡುವಂಥದ್ದನ್ನು ದಯವಿಟ್ಟು ಬಿಡಿ. ನೀವೊಂದು ಮೆಡಿಕಲ್ ಡಿಗ್ರಿ ತೊಗೊಂಡಿರಿ, ಆ ಡಿಗ್ರಿಗಾದರೂ ಒಂದು ಸ್ವಲ್ಪ ಮರ್ಯಾದೆ ಸಿಕ್ಕಲಿ. ನೀವು ಒಂದು ಡಿಗ್ರಿ ತಗೊಂಡು ಪ್ರೊಫೆಷನ್ ಮಾಡೋದು ಬದಲು ಬರೀ ಟ್ರಾನ್ಸ್ಫರ್ ಮಾಡ್ಕೊಂಡು ದುಡ್ಡು ಹೊಡ್ಕೊಂಡಿದ್ದೀರಿ. ನಿಮ್ಮನ್ನೇನು ಕೇಳಿದ ಕೂಡಲೇ ನೀವು ಅಲ್ಲಿ ಹೋಗ್ಬಿಟ್ಟು ಸಣ್ಣ ಪುಟ್ಟವ್ರ ಹತ್ರ ಹೇಳ್ಸೋದು, ವರುಣಕ್ಕೆ ಬಂದು ನಿಂತ್ಕೊಳ್ಳಿ ಅಂತ. ಬನ್ನಿ ನೋಡೋಣ, ಇಲ್ಲಿ ಮೈಸೂರು ಸಿಟಿನಲ್ಲಿ ನಿಂತ್ಕೊಳ್ಳಿ ನೋಡೋಣ. ನಿಮ್ಮ ಅಪ್ಪನ ಕೈಲಿ ನಿಲ್ಲಿಸಿ ಸೋಲಿಸ್ತೀನಿ ಅಲ್ವ ನೋಡೋಣ. ಸುಮ್ಮನೆ ಇವೆಲ್ಲ ಮಾತಾಡೋಕ್ಕೆ ಹೋಗಬೇಡಿ.